ನಾನು ಹೇಗೆ ಸುಮ್ಮನಿರ್ಲಿ? ಇಲ್ಲ, ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ಏ ಜಗದೀಶ, ನಿನ್ನ ಪ್ರೀತಿ ಮಾಡಿ ಮದುವೆ ಆಗುತ್ತೆಂದು ಮಾತು ಕೊಟ್ಟೆಯಲ್ಲ, ಮಾತು ಕೊಟ್ಟು ನನ್ನ ತಂಗಿಗೆ ಮದುವೆಯಾಗಿ ಹೋಗಿದೆಯಲ್ಲ. ಇರ್ಲಿ ಕಣೋ, ಇಂತಲ್ಲ ನಾಳೆ ಹಾಲಂತ ಸಂಸಾರದಲ್ಲಿ ಹೊಳೆ ಹೆಂಡೆ ಸಂಸಾರ ಚಿತ್ರ ವಿಚಿತ್ರ ಮಾಡಲಿಲ್ಲ ಅಂದ್ರೆ ನಾನಿದ್ದೀನಲ್ಲ ರಾಜೇಶ್ವರಿ, ರಾಜೇಶ್ವರಿನೇ ಅಲ್ಲ. ರುದ್ರೇಶ್ ಅವರೇ, ಏನ್ ಮಾಡ್ತಾ ಇದ್ದೀನಿ ಒಳಗೆ? ಚೆಲುವಾದ ಈ ನನ್ನ ಹೆಂಡತಿ ಎದುರು ನಾನು ಕೂಡ ಚೆನ್ನಿಂಗನಂತೆ ಕಾಣಬೇಕೆಂದು ಶೃಂಗರಿಸಿಕೊಂಡು. ಅಯ್ಯೋ ನನ್ನ ರಾಜ, ನೀವು ಹೇಗಿದ್ದರು ನನ್ನ ಕಡೆಗೆ ಆ ರಾಮನಂತೆ ಕಾಣುವಿರಿ ನನ್ನ ರಾಜ. ಅಂತೂ ನಾನು ಅಂದುಕೊಂಡಂತೆ ಆ ದೇವರು ಚೆಲುವೆಯಾದ ಹೆಂಡತಿಯನ್ನು ಈ ನನ್ನ ಕೈಗೆ ಕೊಟ್ಟು ತುಂಬಾ ಕೊಂಡ ಕಟ್ಟಿಕೊಂಡ್ಬಿಟ್ಟ. ಕಾಮರತಿಯಂತೆ ಕಾಣುವ ನಮ್ಮ ಜೋಡಿಯಲ್ಲಿ, ಅಂಗಳ ಕೈಲಿಡಿದ ನಿಮ್ಮ ತಮ್ಮನ ಜೋಡಿಯಲ್ಲಿ ಅಲ್ವೇ? ಇದೇ ಖುಷಿಗೆ ಒಂದು ಹಾಡನ್ನಾದ್ರೂ ಹಾಡಬಾರ್ದು? ಆಯ್ತು ನನ್ನ ರಾಜ.
ನನ್ನ ಪ್ರೀತಿಯ ಸುಂದರೇಶ, ಐ ಆಮ್ ಸೋ ಸಾರಿ. ಇದೇನು ಗಂಡ ಹೆಂಡರ ಹೊಸ ಹುರುಪಿನಲ್ಲಿ ಸ್ನೇಹಿತನ ಆಗಮನ ಆಯ್ತಲ್ಲಪ್ಪ. ಕ್ಷಮಿಸಬೇಕು ರುದ್ರೇಶ, ಸ್ನೇಹಿತರು ಕ್ಷಮಿಸಬೇಕು. ಅದಕ್ಕಂದೆ ನೀನು ಕೂಡ ನನ್ನ ಹಾಗೆ ಬೇಗ ಮದುವೆ ಆಗಿ ಸಂಸಾರದ ಬಂಡಿ ಹೂಡು ಅಂತ ನಾನು ಎಷ್ಟು ಬೊಬ್ಬೆ ಹೊಡೆದರೂ ನನ್ನ ಮಾತು ನೀನು ಎಲ್ಲಿ ಕೇಳ್ತೀಯ? ಬೇಡ ಮಾರೇ ಬೇಡ. ದುಡ್ಡಿನ ದೂರಿನ ಗುಡ್ಡ ದೂರಿಂದ ನೋಡಿದರೆ ಚಂದ ಕಾಣುತ್ತೆ, ಅದರ ಸನಿ ಹೋಗಿ ನೋಡಿದ್ರೆ ಬರೀ ಕಲ್ಲು ಮುಳ್ಳುಗಳು ಕಾಣುತ್ತೋ ಅಪ್ಪ. ಬೇಡ ಬೇಡ ರುದ್ರೇಶ, ಹೆಣ್ಣಿನ ಅಂಗ ಸುಖವನ್ನೇ ಸಹಿಬೇಕು ಹೊರತು ಇಂಥ ಹೆಣ್ಣನ್ನು ಕೊಳ್ಳನೆ ಕಟ್ಟಿಕೊಂಡು ಸ್ವತಂತ್ರ ಎಂದೂ ಕಳೆದುಕೊಳ್ಳಬಾರದು ರುದ್ರೇಶ. ಹಾ ರಾಜಶ್ರೀ, ಇವನು ನಮ್ಮೂರಿನ ಏಕೈಕ ಡಾಕ್ಟರ್. ಅದು ಅಲ್ಲದೆ ನಾವಿಬ್ಬರು ಕ್ಲೋಸ್ ಫ್ರೆಂಡ್ ಕೂಡ. ರುದ್ರೇಶ ಅಷ್ಟೇ ಅಲ್ಲ, ಈ ನಿಮ್ಮ ಮನೆ ಫ್ಯಾಮಿಲಿ ಡಾಕ್ಟರ್ ಕೂಡ. ನಾನು ಮರ್ತೆ ಬಿಟ್ಟಿದ್ದೆ. ನಿನಗೆ ಯಾವುದೇ ಚಿಕ್ಕ ಬೇನೆ ಬಂದರೂ ಕೂಡ ತಕ್ಷಣವೇ ದೂರೀಕರಿಸುವ ದೇವರು ಇವನು. ಹಾ ಬಹಳ ಒಳ್ಳೇದೇ ಆಯ್ತು. ಯಾಕಿದ್ರೆ ಮೊದಲಿಂದ ನನಗೆ ಮೈನರ್ ನೋವು ತುಂಬಾನೇ ಇದೆ. ಇವರು ಫ್ಯಾಮಿಲಿ ಡಾಕ್ಟರ್ ಅಂದ್ಮೇಲೆ ನನ್ನ ಮೈಯಲ್ಲಿರುವ ನೋವುಗಳನ್ನ ಆದಷ್ಟು ಬೇಗ ಮಟ್ಟಾಗ್ತೀನಿ. ಡೋಂಟ್ ವರಿ ರಾಜೇಶ್ರೀ ಅವರೇ, ಡೋಂಟ್ ವರಿ. ಇನ್ನು ನಿಮಗೆ ಮುಂದೆ ಚಿಕ್ಕ ಬೇನೆ ಬಂದ್ರೆ ಅಷ್ಟೇ ಯಾಕೆ, ಬೇರೆ ತಲೆನೋವು ಬಂದರೂ ಫೋನ್ ಮಾಡಿ ಕಳಿಸಿದ್ರೆ ತಕ್ಷಣವೇ ನಿಮ್ಮ ಮನೆಗೆ ಬಂದು ಬಿಡುತ್ತೇನೆ. ಆಮೇಲೆ ಈ ನಿನ್ನ ಬಿಲ್ಲಿನ ಪಟ್ಟಿ ಮಾರುತ್ತ ಬರೆದು ಖರ್ಚಬೇಡ ಮಾರ. ರುದ್ರೇಶ, ಏನ್ ಮಾತನಾಡ್ತಾ ಇದೆಯೋ? ನಮ್ಮ ದೇಹದ ಇಬ್ರು ಬೇರೆ ಆದರೂ ನಮ್ಮ ಹೃದಯ ಒಂದೇ ಅಲ್ಲವೇನೋ? ನಿನಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾದ ಈ ಡಾಕ್ಟರ್ ಉದ್ದೇಶನಿಗೆ ಈ ರೀತಿ ಮಾತಾಡಲು ನಾಚಿಕೆ ಆಗುದಿಲ್ಲವೇನೋ ನಿನಗೆ? ಈ ನಿನ್ನ ಮಡಿ ನನಗೆ ಬೇರೆ ಏನೋ? ಸ್ನೇಹಿತನ ಮಡದಿ ಅಂದರೆ ಮಾತೆ ಸಮಾನ ಅಲ್ಲವೇನೋ ರುದ್ರೇಶ? ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೋಡಿ, ಈ ನವ ದಂಪತಿಗಳಿಗೆ ನೀವೇ ಮಾರ್ಗದರ್ಶಕರು. ನೀವು ದಿನಕ್ಕೆ ಒಂದು ಸಾರಿ ಅದನ್ನ ಮನೆಗೆ ಬರಲೇಬೇಕು. ನೀವು ಬಂದಿದ್ರೆ ನಿಮಗೆ ನನ್ನ ಆಣೆಯಾಗಿದೆ. ರುದ್ರೇಶ, ನೀನು ಎಂತ ಭಾಗ್ಯಶಾಲಿಯೋ. ಅಲ್ಲೋ, ನಿನ್ನ ಹೃದಯ ಒಂದಾಗಬೇಕಾದ್ರೆ 3 ವರ್ಷ ಲೇಟ್ ಆಗಿರಬಹುದಿತ್ತು. ಆದರೆ ನಿಮ್ಮ ಮಡದಿಯವರು ಕೇವಲ 5 ನಿಮಿಷದಲ್ಲಿ ಈ ನನ್ನ ಕಲ್ಲಿದಂತ ಹೃದಯವನ್ನು ಅರ್ಥ ಮಾಡಿಕೊಂಡು ನನ್ನನ್ನು ತನ್ನವರ ಸ್ಥಾನಕ್ಕೆ ಸೇರಿಸಿಕೊಂಡಿದ್ದಾರಲ್ಲೋ, ಇದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಅದಲ್ಲಿ ಬರುವಾಗ ಅಂಗಡಿ ಕಡೆಗೆ ಹಾಯ್ದು ಬಂದೇನು? ಹೋಗಿದ್ದು ಮರಯ, ನಿಮ್ಮ ತಂದೆಯವರು ಭೇಟಿಯಾಗಿದ್ದರು. ಜಗದೀಶ್ ನಾನು ಬೇಗನೆ ಅಂಗಡಿ ಕಡೆ ಕಳಿಸಂತ ಹೇಳಿದ್ದಾರೆ. ಅವರು ಊಟಕ್ಕೆ ಮನೆಗೆ ಬರ್ತಾರಂತೆ. ಏನು ಜಗದೀಶ್ ಇನ್ನು ಅಂಗಡಿ ಕಡೆಗೆ ಬಂದಿಲ್ವೇ? ಅವನು ನಿನ್ನ ತಮ್ಮ ಅಲ್ಲವೇನು? ನೀ ಇದೀಗ ಹೇಗೆ ನಿನ್ನ ಹೆಂಡತಿ ಚಕ್ಕನ್ನು ಹೊಡಿತಾ ಇದೆಯಲ್ಲ, ಅವನು ಹೆಂಡತಿ ಚಕ್ಕನ್ನು ಹೊಡಿತಿರ್ಬೇಕು. ನೋಡು ಉದ್ದೇಶ, ಚಕ್ಕಂದ ಹೊಡೆಯಲು ಅವನೇನು ಹಿರಿಯರ ಅನುಮತಿಯ ಮೇರೆಗೆ ಮದುವೆ ಮಾಡಿಕೊಂಡಿಲ್ಲ. ನೋಡು, ತಾನು ಒಪ್ಪಿದ ಹೆಣ್ಣನ್ನು ಅಪ್ಪಿಕೊಳ್ಳಲು ನಾವು ಅನುಮತಿ ಕೊಟ್ಟಾಗ ಮಾತ್ರ ಅಷ್ಟೇ. ಜಗದೀಶ, ಲೇ ಜಗದೀಶ, ಏನದು? ಬೇಗ ಅಂಗಡಿಗೆ ಹೋಗಿ ಅಪ್ಪನನ್ನು ಊಟಕ್ಕೆ ಕಳಿಸುವುದನ್ನು ಬಿಟ್ಟು ಈ ರೀತಿ ಹೆಂಡತಿಯ ಮೋಹದಲ್ಲಿ ಮೈಮರೆತರೆ ಮುಂದೆ ನಮ್ಮ ಗತಿ. ಅಣ್ಣ, ನೀವು ಹೋಗಿರ್ಬೋದು ತಿಳಿದು ನಾನು ಸುಮ್ಮನೆ ಇಲ್ಲೇ ಇದ್ದೆ ಅಣ್ಣ. ನೋಡು, ಅದೇನೇ ಇರಲಿ, ಇನ್ನು ಮುಂದೆ ನೀನು ಅಂಗಡಿಯಲ್ಲಿ ಬಿದ್ದುಕೊಳ್ಳುವುದೊಂದೇ ನಿನ್ನ ಕರ್ತವ್ಯ. ಆಯ್ತಣ್ಣ, ನಾನು ಸ್ವಲ್ಪ ಊಟ ಮಾಡಿ ಹೋಗ್ತೇನೆ ಅಣ್ಣ. ನೀನು ಇನ್ನೂ ಊಟ ಮಾಡಿಲ್ವೇ? ಇಲ್ಲ ಅಣ್ಣ. ನೋಡು, ನೀನು ಆಮೇಲೆ ಊಟ ಮಾಡುವಂತೆ. ಬೇಗ ಹೋಗಿ ಅಪ್ಪನನ್ನು ಊಟಕ್ಕೆ ಕಳಿಸ್ಕೊಡು. ಆಯ್ತಣ್ಣ, ಹೋಗಿ ಬರ್ತೇನೆ ಅಣ್ಣ. ಇದೇ ರುದ್ರೇಶ, ತಮ್ಮನನ್ನು ಬಹು ಅಂಜಿಕೆ ಬಂದಲ್ಲಿ ಇಟ್ಟಿದ್ದೆಪ್ಪ ನೀನು. ನೋಡು ಉದ್ದೇಶ, ನನ್ನ ಇಚ್ಛೆಯಂತೆ ನಡೆದರೆ ಮಾತ್ರ ನನ್ನ ಬರೋ. ನನ್ನ ಇಚ್ಛೆಯನ್ನು ತುಚ್ಛೀಕರಿಸಿ ನನ್ನ ಎದುರು ಹಾಕಿಕೊಂಡರೆ ಅವರ ಎದುರು ನಿಂತು
ಮಹಾಶಯನ ಊಟ ನಮ್ಮ ಮನೆಯಲ್ಲಿ ಆಗುತ್ತಿಲ್ಲ. ನೋಡಿ, ನಾನು ಹೇಳ್ಬೇಕಾದ ಮಾತನ್ನ ನನ್ನ ಗಂಡ ಹೇಳಿದ್ದಾರೆ. ಹೀಗೆ ಇವಾಗ ಅಡಿಗೆ ತುಂಬಾ ರುಚಿಯಾಗಿ ಮಾಡಿದ್ದೇನೆ, ಇಬ್ರು ಸೇರಿ ಊಟ ಮಾಡಿ ಆಮೇಲೆ ಹೊರಗಡೆ ಹೋಗೋರು. ಏನ್ ಹೇಳ್ತೀರಾ ಡಾಕ್ಟರ್? ಹೌದು ರಾಜಶ್ರೀ ಅವರೇ, ಹೇಗೂ ಊಟ ಸಮಯವಾಗಿದ್ದೆ ನಿಮ್ಮ ಮನೆಯಲ್ಲೇ ಊಟ ಮಾಡಿ ಹೋಗುತ್ತೇನೆ. ಅದು ಅಲ್ಲದೆ ನನ್ನ ಸ್ನೇಹಿತರ ಮಡದಿಯ ಕೈ ರುಚಿ ಹೇಳಿದೆ ನೋಡಲು ಇದು ಮೊದಲನೇ ಸುವರ್ಣ ಅವಕಾಶ. ಹಾಗಾದರೆ ಊಟಕ್ಕೆ ಹೋಗೋಣ. ಸರಿ